ವೆಲ್ಕಮ್ ಟು ಪೂಜಾ ಕಿಚನ್. ಇವತ್ತು ನಾನು ಮಜ್ಜಿಗೆ ಸಾಂಬಾರು ಮೊಸರುಳ್ಳಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಅಂತ ಒಂದು ಮಿಕ್ಸಿ ಜಾರನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಈರುಳ್ಳಿ, 3 ಇಳಕು ಬೆಳ್ಳುಳ್ಳಿ, ಒಣಮೆಣಸಿಕಾಯಿ, ಬೇಕಿದ್ರೆ ಹಸಿಮೆಣಸಿಕಾಯಿನ ಕೂಡ ಹಾಕೋಬೋದು, ಸ್ವಲ್ಪ ಕೊತ್ತಂಬರಿ, 1 ಚಿಟಿಕೆಯಷ್ಟು ಹಳದಿ ಪೌಡರ್, ಒಂದು 6 ಕಾಳು ಮೆಣಸು, ಒಂದು 1/4 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ನೆನೆಸಿಟ್ಟಿರುವಂಥ ಅಕ್ಕಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕೋತಿದ್ದೀನಿ. ಇಲ್ಲಿ ನಾನು ಸಾಸಿವೆ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ. ಈಗ ನೋಡ್ಬೋದು ತುಂಬ ಚೆನ್ನಾಗಿ ಕಾಯಿದೆ. ಅದಕ್ಕೆ ನಾನು ಕರಿಬೇವನ್ನ ಹಾಕೋತಾ ಇದ್ದೀನಿ. ಇದಕ್ಕೆ ರುಬ್ಬಿಟ್ಟಿರುವಂಥ ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ತೊಳೆದು ಕಟ್ ಮಾಡಿ ಇಟ್ಟಿರುವಂತಹ ಮಾವಿನಕಾಯಿ ಹಾಕೋತೀನಿ. ನೀವು ಬೇಕಿದ್ರೆ ಮಾವಿನಕಾಯಿನಾರು ಹಾಕೋಬೋದು, ಇಲ್ಲದಿದ್ದರೆ ಮೂಲಂಗಿನಾರು ಹಾಕೋಬೋದು. ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸಲ ಮತ್ತೆ ಮಿಕ್ಸಿ ಜಾರನ್ನ ತಗೊಂಡು ಸ್ವಲ್ಪನ ಕಾಯಿ, 1/4 ಸ್ಪೂನಷ್ಟು ಕಡಲೆ, 1 ಸ್ಪೂನಷ್ಟು ಸಾಂಬಾರು ಪೌಡರ್, ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಆ ಮಿಶ್ರಣನ ಕೂಡ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಈ ಮಿಶ್ರಣ ತುಂಬ ಚೆನ್ನಾಗಿ ಬೇಯಬೇಕು. ಅದರಲ್ಲಿರೋ ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬೆಂದ ಮೇಲೆ ನಾನು ಮೊಸರನ್ನ ತಗೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಮೊಸರನ್ನ ತಕ್ಷಣವೇ ಹಾಕ್ಬಿಡ್ಬಾರ್ದು. ಫ್ಲೇಮನ್ನು ಲೋ ಅಲ್ಲಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಹಾಕಬೇಕು. ಇಲ್ಲದಿದ್ದರೆ ಮೊಸರು ಒಡೆಯೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಮೊಸರನ್ನ ಹಾಕಿ ಏನು ಜಾಸ್ತಿ ಹೊತ್ತು ಬೇಯಿಸಬೇಡ, 2 ಕುದಿ ಬೇಯಿಸಿದ್ರೆ ಸಾಕು. ಮೊಸರುಳ್ಳಿ ಮಜ್ಜಿಗೆ ಸಾಂಬಾರು ರೆಡಿಯಾಗಿದೆ.